ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ರೊಟೀನ್ ಗಗನ್ ಎಬ್ಬಿಸ್ತಾ ಇದ್ದೀನಿ, ಎದೊಳ್ತಾ ಇಲ್ಲ. ಸೊ ಗಲ್ಕಿನ ಎಬ್ಬಿಸಿ ಕೊಟ್ಟು ಎಬ್ಬಿಸಕ್ಕೆ ಬಿಟ್ಟಿದ್ದೀನಿ. ಸೊ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತಾನೆ. ಡೈಲಿ ದೇವ್ರ ನಮಸ್ಕಾರ ಇಲ್ಲದೆ ಅವನು ಸ್ಕೂಲ್ಗೆ ಹೋಗೋದಿಲ್ಲ. ಸೊ ನಾವು ಬೇಗ ಎದ್ದು ರೆಡಿ ಆದ್ವಿ ಅವನಿಗೆ ಡ್ರಾಪ್ ಮಾಡಿ ಬರೋಣ ಅಂತ. ಸ್ಕೂಲಲ್ಲಿ ಡ್ರಾಪ್ ಮಾಡಿದ್ರೆ ಯಾಕೋ ಗಗನ್ ನನ್ನ ಮೇಲೆ ತುಂಬ ಕೋಪದಲ್ಲ ಅವನೇ. ಯಾಕೆ ಅಂದರೆ ಗಿಲ್ಕಿನ ಜೊತೇಲಿ ಸ್ಕೂಲ್ಗೆ ಕರ್ಕೊಂಬಂದಿಲ್ಲ ಅಂತ ನಾನು ನೋಡೂ ಇಲ್ಲ. ಸ್ಕೂಲಿಂದ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕ ಸಾಯಿಬ್ರು ಯಾಕೋ ಅವ್ರ ಅಣ್ಣನ ಸ್ಕೂಲ್ ಬಿಟ್ಟು ಬಂದಾಗಿಂದ ಡಲ್ಲಾಗವ್ರೆ. ಸರಿ ಅಂತ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ. ಸೊ ಟೀ ಕುಡ್ಕೊಂಡು ಹೊರಡೋಣ ಅಂತ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇರೋವಾಗ ಇನ್ನೇನು ಹೊರಡ್ಬೇಕು, ಮನೆಗೂ ಬಂದ್ವಿ. ದೇವ್ರದ್ದು ಹಾಡು ಹಾಕ್ಬಿಟ್ಟಿದ್ದೆ. ಸೊ ಕಿಲ್ಕಿ ಎಲ್ಲಪ್ಪ ಅಂದರೆ ಫುಲ್ ಅವಳು ಸೆಡಕ್ಕೆ ಕೂತವಳೆ ಗಗನ್ ಸ್ಕೂಲ್ಗೆ ಹೋದ ಅಂತ. ಸರಿ ಅಂತ ನಮ್ಮ ಚಿಕ್ಕ ಸಾಹೇಬ್ರಿಗೆ ಹಾಲು ಕಾಯಿಸಿಟ್ಬಿಟ್ಟು ಹಾಲು ಕೊಡೋಣ ಅಂತ. ಸರಿ, ಬರ್ಡ್ಸ್ಗೂ ಕ್ಯಾರೆಟ್ ಕೊಟ್ಟಿಲ್ಲ. ಸೊ ಅದರಿಂದ ಅವ್ರಿಗೂ ಕ್ಯಾರೆಟ್ ರೆಡಿ ಮಾಡಿ ಅವ್ರಿಗೂ ಕ್ಯಾರೆಟು ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಯಾರೆಟ್ನ ತಿಂತಾಯಿದೆ. ಅದು ನೋಡಿದ್ರೇ ಒಂದು ಖುಷಿ. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಡೈಲಿ ಕೊಡಬೇಕು. ಆ್ಯಕ್ಚುಲಿ ಎರಡೇ ಇಡಬೇಕಂತೆ. ನಾನು ಎರಡೇ ಇದ್ದರೆ ಸೈಲೆಂಟಾಗಿರ್ತಾರೆ ಅಂತ ಅಂದ್ಬಿಟ್ಟು ಸುಮಾರನ್ನ ತೊಗೊಂಬಂದ್ಬಿಟ್ಟಿದ್ದೀನಿ. ಅವ್ರೇನೆಂದರೆ ಎಲ್ಲ ಕಿತ್ತಾಡ್ಕೊತಾ ಇರ್ತಾರೆ, ಒಟ್ಟೊಟ್ಟಿಗೆ ಇರಲ್ಲ. ಎಲ್ಲ ಹೇಳ್ತಾರೆ ಎರಡೇ ಇಡಬೇಕು ಅಂತ. ನನಗೆ ಗೊತ್ತಿಲ್ಲ. ನೋಡಿದ್ರೆ ನಮ್ಮ ಚಿಕ್ಕ ಸಾಹೇಬ್ರಿಗೆ ನಿದ್ದೆ ಇಳಿತೈತೆ, ಮಲಗಿಬಿಟ್ರು. ಸೊ ನೋಡಿದ್ರೆ ಇಲ್ಲಿ ಗಿಲ್ಕಿಗೆ ಟೇಸ್ಟ್ ಆಯಿತು. ಸೊ ಅವಳಿಗೂ ಸೆರ್ಲ್ಯಾಕ್ ರೆಡಿ ಮಾಡಿಬಿಟ್ಟು ಸೆರ್ಲ್ಯಾಕ್ ಕೊಡೋಣ ಅಂತ ಸೆರ್ಲ್ಯಾಕ್ ಕೊಡ್ತಾಯಿದ್ದೀನಿ. ನೋಡಿ ಹೆಂಗೆ ತಿಂತಾಯಿದ್ದಾಳೆ. ಸೆರ್ಲ್ಯಾಕ್ ತಿಂದಿದ್ದೆ. ಸರಿ, ಅವಳಿಗೂ ಹೊಟ್ಟೆಗೆ ಹಾಕಿದೆ. ಸರಿ, ನಾವು ತಿನ್ನಬೇಕಲ್ಲ, ನಮಗೂ ಹೊಟ್ಟೆ ಇಶ್ಯೂ ಆಗ್ತಾಯಿದೆ ಅಂತ ನಾಷ್ಟ ಮಾಡೋಣ ಅಂತ ನೋಡಿ ನಾಷ್ಟ ರೆಡಿ ಮಾಡಿದೆ. ನಾಷ್ಟ ತಿಂದು ನಮ್ಮ ಹಸ್ಬೆಂಡ್ನ ಕೆಲ್ಸಕ್ಕೆ ಹೊರಟರು ಬಾಯ್ ಹೇಳ್ಬಿಟ್ಟು. ಸೊ ಅವ್ರನ್ನ ಕಳಿಸ್ಕೊಟ್ಟಿದ್ದು ನೋಡಿದ್ರೆ ನಮ್ಮ ಸಾಹೇಬ್ರು ಎದ್ರು. ಮಾರ್ನಿಂಗ್ ರೂಟೀನ್ ಶುರು. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್. ಲವ್ ಯು ಆಲ್.